ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ, ನಾಳೆ ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು. ಅಯ್ಯೋ ಮಳೆರಾಯ, ಮಳೆಯೂ ಕಡಿಮೆ, ಬೆಳೆಯೂ ಕಡಿಮೆ, ಮಳೆನೂ ಇಲ್ಲ ಬೆಳೆನೂ ಇಲ್ದಂಗೆ ಆಗೋಗುತ್ತೆ. ಅಣ್ಣನ ಹೊಲಕ್ಕೆ ಮಳೆ ಊದ್ರೆ ನಾಳೆ ತಮ್ಮನ ಹೊಲಕ್ಕೆ ಮಳೆ ಇಲ್ಲ. ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು. ಗಂಡುಂಟು ಹೆಣ್ಣಿಲ್ಲ, ಹೆಣ್ಣುಂಟು ಗಂಡಿಲ್ಲ. ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು, ತಂಗಿ ಚೆನ್ನಾಗಿದ್ದರೆ ಅಣ್ಣ ಕಣ್ಣಾಕಬೇಕು. ಆದಿ ಒಳಗೂ ಸುಂಕ, ಬೀದಿ ಒಳಗೂ ಸುಂಕ, ಕೆರೆ ನೀರಿಗೂ ಸುಂಕ, ಬಚ್ಚಲ ನೀರಿಗೂ ಸುಂಕ, ಗಂಡ ಹೆಂಡರು ಮಲಗುವ ಪಟ್ಟಿ ಮಂಚಕ್ಕೆ ಸುಂಕ ಆಗಬೇಕು. ಬಸವಲಿಂಗಪ್ಪ ನೀವೇ ಬನ್ನಿ, ಸಿದ್ದಪ್ಪ ಸ್ವಾಮಿ ಬನ್ನಿ ಅಂತಾನೆ ಅವರ ವಚನಗಳಲ್ಲಿ, ಆ ಕಾವ್ಯನಾಮಗಳಲ್ಲಿ ಮಂಡ್ಯ ಸ್ವಾಮಿಗಳು ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ಹುಟ್ಲೇಬೇಕು. ಹೆಂಗೆ ಹೇಳಿದ್ರು ಇವರು? ಇವತ್ತು ವಿಜ್ಞಾನ ಒಪ್ಕೊಳ್ತಾ ಇದೆ. ಅದರ ಬಗ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಈ ಸಂದರ್ಭದಲ್ಲಿ ಮಂಡ್ಯ ಸ್ವಾಮಿಗಳ ಒಂದು ಕಾಲಜ್ಞಾನಕ್ಕೆ ಪೂರಕವಾದ ಒಂದು ಅಂಶವನ್ನು ಹೇಳಬೇಕು ಅಂದ್ರೆ, ಮೊನ್ನೆ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಫ್ಲೋರಿಡಾದಲ್ಲಿ ಜನ ಭೂಕಂಪ ಆಗೋಯ್ತು ಅಂತ ಭಯ ಬಿದ್ದು ಹೊರಗಡೆಗೆ ಬಂದ್ಬಿಟ್ಟಿದೆ. ಇರ್ತಕ್ಕಂಥ ಕಬ್ಬಿಣದಕ್ಕಾಗಿ ಬಗ್ಗಿ ನೀರು ಕುಡಿಬೇಕು ಅಂದ್ರೆ ಬಗ್ಗಲ್ಲ, ಅದರ ಕೊಕ್ಕಿನ ಹತ್ರಕ್ಕೆ ನೀರು ಹರ್ಕೊಂಡು ಹೋಗುತ್ತೆ ಅಂದ್ರೆ ಆ ಮಟ್ಟದ ಪ್ರವಾಹ ಬರುತ್ತೆ ಡ್ಯಾಮ್ ಹೊಡೆದೋದ್ರೆ ಅಂತಕ್ಕಂಥದರ ಸಂಕೇತವನ್ನ ಇಲ್ಲಿ ಹೇಳಿದ್ದಾರೆ. ಹುಚ್ಚನಾಡಿದ ಉಸಿ ಎಂದು ನುಡಿಯಬೇಡ. ಇವನು ಯಾರೋ ಹುಚ್ಚ ಹೇಳ್ತಾವನೆ ಅಂತ ಅದನ್ನ ನುಡಿಯಕ್ಕೆ ಹೋಗ್ಬೇಡ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ. ಮಹಾಕವಿ ವೇಮನವರ ಚರಿತ್ರೆ, ಒಡೆಕೆಲ್ ಬಸವಣ್ಣವರ ಚರಿತ್ರೆ, ಬಬಲಾದಿಗಳ ಚರಿತ್ರೆ, ಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ, ಕಾಲಜ್ಞಾನಿಗಳು ಅಂತ ಕರೆಸ್ಕೊಳ್ತಕ್ಕಂಥ ಕೈವಾರ ತಾತಯ್ಯನವರ ಜೀವನ ವೃತ್ತಾಂತ, ಅವರು ನಡ್ಕೊಂಡು ಬಂದ ರೀತಿ, ಅವರ ಜ್ಞಾನ, ಅವರ ಸಂಪಾದನೆ ಹೇಗೆ ಬಂತು, ಯಾವ ಕೃಪಾಶೀರ್ವಾದ, ಅವರ ಧ್ಯಾನದ ಪರಿಣಾಮ ಏನು ಅಂತಕ್ಕಂಥದ್ರ ಬಗ್ಗೆ ಎಲ್ಲರಿಗೂ ಈ ಎಲ್ಲ ಮಹಾನ್ ದಾರ್ಶನಿಕರ ಕಿರು ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ನಮಗೆ ಕರ್ನಾಟಕದ ಮಂಟೇಸ್ವಾಮಿಗಳ ಪರಂಪರೆಯಿಂದ ಕಲಿ ಸಾರಿದ್ದು. ಮಂಟೇಸ್ವಾಮಿಗಳ ಪರಂಪರೆಯಲ್ಲಿ ಕಲಿ ಏನ್ ಸಾರಿದ್ರು ಅಂತ ಅನ್ನೋದಕ್ಕೆ, ಕೇಳಪ್ಪ ನನ್ನ ಕಂದ, ಕೇಳೋ ನನ್ನ ಕಂದ ಮಡಿವಾಳ ಮಾಚಯ್ಯ, ಕೇಳಪ್ಪ ನನ್ನ ಕಂದ ಮಡಿವಾಳ ಮಾಚಯ್ಯ, ನಾಳೆ ಬರುವ ಕಲಿಯು ಒಂದೊಂದಾಗಿ ಹೇಳುವೆನು. ನಾಳೆ ಬರ್ತಕ್ಕಂಥ ಕಲಿಯನ್ನ ಒಂದೊಂದಾಗಿ ಹೇಳ್ತೀನಿ, ಕೇಳ್ಕೋ. ನಾಳೆ ಬರುವ ಕಲಿಯ ಒಂದೊಂದಾಗಿ ಹೇಳುವೆನು. ನಾಳೆ ಕಲಿಯುಗದಲ್ಲಿ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು. ನೋಡಿ ಎಷ್ಟು ಆಶ್ಚರ್ಯ ಆಗುತ್ತೆ. ನಾಳೆ ತಿನ್ನೋ ಅನ್ನ ನಾಳೆ ತೂಕವೇ ಆಗಬೇಕು. ನನಗೆ ಇದೇನು ಹಿಂಗೆ ಹೇಳೋರೆ ಅಂತ ನನಗೆ ಆಶ್ಚರ್ಯ ಆಗಿತ್ತು. ಒಂದ್ಸಾರಿ ಬೆಂಗಳೂರಿಗೆ ಏನಕ್ಕೋ ಹೋದ್ವಿ, ಯಾವುದೋ ಒಂದು ಬ್ಯಾಂಕಿಂದ ಸಂಬಂಧಪಟ್ಟ ಮೀಟಿಂಗ್ಗೆ ಹೋದಾಗ, ಬೆಂಗಳೂರಿನ ಒಂದು ಎಂಥದ್ದು ಕಾಂಪ್ಲೆಕ್ಸ್ ಅಂತಾರಲ್ಲ, ಮಾಲ್, ಅದು ಎಂತ ಮಾಲ್ ಅಂದ್ರಲ್ಲಿ ಅಡುಗೆ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂಥ ಮಾಲ್ ಅದು. ಅಲ್ಲಿ ಹೋದ್ರೆ ಅರ್ಧ kg, 1/4 kg ಸಾಂಬಾರು, 1 kg, 1.5 kg ಅನ್ನ, ಚಪಾತಿ ಎಲ್ಲ ತೂಕ ಹಾಕಿ ಕೊಡೋ ಅಂಥವ್ರು. ಅಫಿಷಿಯಲ್ಗಳು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಕ್ಕಂಥವ್ರು, ಮನೆಗೆ ಮಾಡ್ಕೊಳಕ್ ಆಗದೆ ಇರೋ ಅಂಥವ್ರು ಅಲ್ಲಿ ಹೋಗಿ ಅರ್ಧ kg ರೈಸು, ಒಂದು ಅರ್ಧ kg ಚಪಾತಿ, ಸಾಂಬಾರು ಲೀಟ್ರು, ಈ ತರ ಲೆಕ್ಕದಲ್ಲಿ ತೂಕ ಹಾಕಿ ತಗೊಂಡ್ಬಂದಿದ್ದು ನಾವು ತಂದ್ಬಿಟ್ವಿ. ಇವು ಆಶ್ಚರ್ಯ ಬಿದ್ದು ತಂದ್ವಿ, ಅವತ್ತು ಮನೆಗೆ ತಗೊಂಡ್ಬಂದ್ವಿ. ಅಂದ್ರೆ ನಾಳೆ ದಿವಸ ತಿನ್ನುವ ಅನ್ನ ನಾಳೆ ತೂಕವೇ ಆಗಬೇಕು ಅಂತ ಅವ್ರು ಹೇಳಿದ್ದು ಎಷ್ಟು ವರ್ಷಗಳ ಹಿಂದೆ. ಅದು ನಿಜ ಆಗ್ತಾ ಇದೆ. ಆಳುಂಟು ಅನ್ನವಿಲ್ಲ, ಆಳುಗಳಿರ್ತಾರೆ, ಅನ್ನ ಸಿಕ್ಕಲ್ಲ. ಗಂಡುಂಟು ಹೆಣ್ಣಿಲ್ಲ, ಹೆಣ್ಣುಂಟು ಗಂಡಿಲ್ಲ. ಈ ತರದ ಇಂಬ್ಯಾಲೆನ್ಸ್ಗಳು ಆಗ್ತಾನೂ ಇದೆ. ಹೆಣ್ಣು ಹುಟ್ಟಿದ ಮೇಲೆ ಗಂಡು ಕಡಿಮೆ ಕಾಣೋ ಮಡಿವಾಳ ಮಾಚಪ್ಪ. ಹೆಣ್ಣು ಹುಟ್ಟಿದ ಮೇಲೆ ಗಂಡುಗಳು ಕಡಿಮೆ ಆಗ್ತಕ್ಕಂಥದ್ದು ಕೂಡ ಬಂತು. ಅದನ್ನು ಇವತ್ತು ನಾವು ಆ ಇಂಬ್ಯಾಲೆನ್ಸ್ ಅನ್ನ ನೋಡ್ತಾ ಇದ್ದೀವಿ. ಅದು ಅಲ್ಲದೆ ನನ್ನ ಕಂದ ಕೇಳಯ್ಯ ಶಿಶು ಮಗನೇ, ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು. ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಲಿಂಗಪ್ಪ ನೀವೇ ಬನ್ನಿ. ತಾಯಿ ಚೆನ್ನಾಗಿದ್ದರೆ ಮಗ ಕಣ್ಣಾಕಬೇಕು. ನೋಡಿ, ಇದು ಎಷ್ಟು ನೀನು ಹಿಂಗೆ ಹೇಳ್ಬಿಟ್ಟವ್ರೆ ಅಂತ ನಮ್ಗೆ ಆಶ್ಚರ್ಯ ಅನಿಸ್ಬೋದು. ವಾಸ್ತವ ಸತ್ಯ ಇದು. ತಂಗಿ ಚೆನ್ನಾಗಿದ್ದರೆ ಅಣ್ಣ ಕಣ್ಣಾಕಬೇಕು ಅಂತ ನಡೀತಾ ಇದೆಯಾ ಇಲ್ವಾ? ಇಂಥವು ಇವತ್ತು ಅದನ್ನ ಬೆಳಗ್ಗೆ ಇದ್ರೆ ಚಾನಲ್ಗಳಲ್ಲಿ ಇದೇ ಸುದ್ದಿ, ಕೆಟ್ಟ ಸುದ್ದಿಗಳನ್ನೇ ನೋಡ್ತಾ ಇದೀವಿ. ಸೊಸೆ ಚೆನ್ನಾಗಿದ್ದರೆ ಮಾವ ಕಣ್ಣಾಕಬೇಕು. ಸೊಸೆ ಚೆನ್ನಾಗವಳೆಂದ್ರೆ ಮಾವ ಕಣ್ಣಾಕ್ತಕ್ಕಂಥ ಕೆಲಸಗಳು ನೋಡ್ತಾ ಇದೀವಿ. ಅತ್ತೆ ಚೆನ್ನಾಗಿದ್ದರೆ ಅಳಿಯ ಕಣ್ಣಾಕಬೇಕು. ಮಂಟೆ ಸ್ವಾಮಿಗಳು ಬರೆದಿರೋ ಅಂಥದ್ದು ಇದು.
ಇದು ಯಾರೋ ಕಲ್ಪಿಸ್ಕೊಂಡು ಬರ್ದಿರೋ ಅಂತದಲ್ಲ, ಮಂಟೆ ಸ್ವಾಮಿಗಳ ವಚನಗಳಲ್ಲಿ ಇರತಕ್ಕಂಥ ಅಂಶಗಳನ್ನ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅವ್ವ ಮಗಳಿಗೆ ನೋಡು ಒಬ್ಬನೇ ಗಂಡ ಆಗಬೇಕು. ತಾಯಿ ಮಗಳಿಗೆ ಒಬ್ಬನೇ ಗಂಡ ಆಗ್ತಾನೆ. ದಿನ ಬೆಳಗ್ಗೆ ಇದ್ರೆ ಇಂಥ ಸುದ್ದಿಗಳು ಬರ್ತಾನೆ ಇದೆ, ನೋಡ್ತಾನೆ ಇದೀವಿ, ನಮ್ಮ ಸುತ್ತಮುತ್ತನೇ ನೋಡ್ತಾ ಇದ್ದೀವಿ. ನಾಳೆ ಅಪ್ಪ ಮಗನಿಗೆ ನೋಡು ಒಬ್ಬಳೆ ಹೆಂಡತಿ ಆಗಬೇಕು. ಅದು ಕೂಡ ನಡೀತಾ ಇದೆ, ನಡೆದು ಹೋಗ್ತಾ ಇದೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ. ಕೇಳಪ್ಪ ನನ್ನ ಕಂದ, ಆದಿ ಒಳಗು ಸುಂಕ ಬೀದಿ ಒಳಗು ಸುಂಕ. ಆದಿ ಒಳಗು ಸುಂಕ ಬೀದಿ ಒಳಗು ಸುಂಕ. ಎಲ್ಲಿ ನೋಡಿದ್ರು ಟ್ಯಾಕ್ಸ್ಗಳು, ಸುಂಕ ವಸೂಲಿ ಮಾಡೋದು ಜಾಸ್ತಿ ಆಗಿದೆಯಾ ಇಲ್ಲ ಈಗ? ಆದಿ ಒಳಗು ಸುಂಕ ಬೀದಿ ಒಳಗು ಸುಂಕ. ಮಾಳದಲ್ಲೂ ಸುಂಕ ಮಶಾಣದಲ್ಲೂ ಸುಂಕ. ಮಶಾಣದಾಗೂ ಕೂಡ ಸುಂಕ ನಡ್ಕೊಂಡು ಹೋಗ್ತಾ ಇದೆ. ಆಗಬೇಕು ನನ್ನ ಕಂದ. ಕೆರೆ ನೀರಿಗೂ ಸುಂಕ ಬಚ್ಚಲ ನೀರಿಗೂ ಸುಂಕ. ನೋಡಿ ನೀವು ನೋಡಿ, ಕೆರೆ ನೀರಿಗೂ ಸುಂಕ ಬಚ್ಚಲ ನೀರಿಗೂ ಸುಂಕ, ನಳದ ನೀರಿಗೂ ಸುಂಕ ಆಗಬೇಕು ನನ್ನ ಕಂದ. ನಲ್ಲಿ ನೀರಿಗೂ ಟ್ಯಾಕ್ಸು ಕಟ್ಟಬೇಕು, ಕಟ್ತಾ ಇದ್ದೀವಿ. ಗಂಡ ಹೆಂಡರು ಮಲಗುವ ಪಟ್ಟಿ ಮಂಚಕ್ಕೆ ಸುಂಕ ಆಗಬೇಕು. ಅದು ವೇಶ್ಯವಾಟಿಕೆಗಳು ನಡೀತಾ ಇದೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಬಸವಲಿಂಗಪ್ಪ ನೀವೇ ಬನ್ನಿ. ಈ ಬಸವಲಿಂಗಪ್ಪ ನೀವೇ ಬನ್ನಿ, ಸಿದ್ದಪ್ಪ ಸ್ವಾಮಿ ಬನ್ನಿ ಅಂತಾನೆ ಅವರ ವಚನಗಳಲ್ಲಿ, ಆ ಕಾವ್ಯನಾಮಗಳಲ್ಲಿ ಮಂಡ್ಯ ಸ್ವಾಮಿಗಳು ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ನೋಡಿ, ಅವರು ಹೇಳ್ತಾರೆ, ಪರಮಾಶ್ಚರ್ಯ ಆಗುತ್ತೆ. ಜೋಡು ಸೂರ್ಯ ಹುಟ್ಟಬೇಕು, ಧೂಮಕೇತು ಮೂಡಬೇಕು. ಎಷ್ಟು ಆಶ್ಚರ್ಯ ಆಗ್ತಕ್ಕಂಥದ್ದು ನೋಡಿ, ಎಷ್ಟು ವರ್ಷಗಳ ಹಿಂದಿನ ಇದೋದು. ಜೋಡು ಸೂರ್ಯ ಹುಟ್ಟಬೇಕು, ಹುಟ್ಲೇಬೇಕು. ಹೆಂಗ್ ಹೇಳಿದ್ರು ಇವರು? ಇವತ್ತು ವಿಜ್ಞಾನ ಒಪ್ಕೊಳ್ತಾ ಇದೆ. ವಿಜ್ಞಾನ ಒಪ್ಕೊಳ್ತಾ ಇದರ ಬಗ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಧೂಮಕೇತು ಮೂಡಬೇಕು. ಯಾವ್ಯಾವ್ದೋ ಬಂದಿರೋ ಧೂಮಕೇತುಗಳಲ್ಲ. ಈಗ ನಾಗೇಶ್ ಹೆಗಡೆ ಅವರು ಬರೆದಿರ್ತಕ್ಕಂಥ ಒಂದು ವಿಶೇಷವಾದ ಲೇಖನ ಇದೆ, ಅದು ಹಿಂದೆ ಒಂದ್ಸರಿ ತೋರಿಸಿದ್ದೀನಿ. 20 ವರ್ಷಗಳ ಹಿಂದೆ ಸೌರಮಂಡಲದ ಯಾವುದೋ ಒಂದು ಮೂಲೆಯಲ್ಲಿ ಮೊಬ್ಬಾಗಿ ಕಾಣ್ತಾ ಇದ್ದಂತಹ ಒಂದು ಚಿತ್ರ, ಕ್ಷುದ್ರ ಗ್ರಹದ ಒಂದು ಇದು ಚಿತ್ರ ಏನೋ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು. ಏನಿದು ಅಂತ ಅನ್ಕೊಂಡು ಕ್ರಮೇಣ 10 ವರ್ಷ ಕಳೆದ್ಮೇಲೆ ಸ್ಪಷ್ಟವಾಗಿ ಕಾಣೋದಕ್ಕೆ ಶುರುವಾಯಿತು. ಸ್ಪಷ್ಟವಾಗಿ ಕಾಣಕ್ ಶುರು ಮಾಡಿದ್ಮೇಲೆ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ, ಭೂಮಿಗೆ ಹತ್ತಿರಕ್ಕೆ ಧೂಮಕೇತು ಬರ್ತಾ ಇದೆ ಅನ್ನೋದರ ಅರಿವು ಗೊತ್ತಾಗೋಯ್ತು. ಸೊ ಇದು ಈಗ ವಿಜ್ಞಾನಿಗಳು ಬರೆಯೋದು ಕೊಟ್ರು. 2029 ಸರಿಸುಮಾರಿಗೆ, ನಾಳೆ ಬರ್ತಕ್ಕಂಥ 26, ಇನ್ನು 3 ವರ್ಷಕ್ಕೆ FOPHIS 99942 ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಅತ್ಯಂತ ಸಮೀಪ ಬಂದು ಹೋಗುವ ಸಾಧ್ಯತೆಗಳ ಬಗ್ಗೆ ವಿಜ್ಞಾನಿಗಳೇ ಬರೆದು ಬಿಟ್ಟಿದ್ದಾರೆ. ಅದು ಗುರುತ್ವಾಕರ್ಷಣೆಯ ಇದಕ್ಕೇನಾದ್ರೂ ತಲುಪಿ ಭೂಮಿಗೆ ಒಡೆದಿದ್ದೇ ಆದ್ರೆ ಭೂಮಿ ತಾರಮಾರಾಗೋಗುತ್ತೆ ಅಂತಕ್ಕಂಥ ಸ್ಪಷ್ಟ ಚಿತ್ರಣವನ್ನ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಒಂದು ಈ ಸಂದರ್ಭದಲ್ಲಿ ಮಂಟೆ ಸ್ವಾಮಿಗಳ ಒಂದು ಕಾಲಜ್ಞಾನಕ್ಕೆ ಪೂರಕವಾದ ಒಂದು ಅಂಶವನ್ನು ಹೇಳಬೇಕು ಅಂದ್ರೆ, ಮೊನ್ನೆ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಫ್ಲೋರಿಡಾದಲ್ಲಿ ಜನ ಭೂಕಂಪ ಆಗೋಯ್ತು ಅಂತ ಭಯ ಬಿದ್ದು ಹೊರಗಡೆಗೆ ಬಂದ್ಬಿಟ್ಟಿದ್ರು. ಟಿವಿ ಈಗಲೂ ಬೇಕಾದನ್ನ ಆನ್ ಮಾಡಿ ನೋಡ್ರಿ ನೀವು ಆ ವಿಡಿಯೋ. ಭೂಕಂಪ ಆಗೋಯ್ತೇನೋ ಅಂತ ಜನ ಈಚೆ ಓಡ್ ಬಂದ್ರು, ಸಂಬಂಧಪಟ್ಟ ಇಲಾಖೆಗಳಿಗೆ ಫೋನ್ ಮಾಡಿದ್ರು, ಭೂಕಂಪ ಆಗಿದೆ ಅಂತ. ಅವರು ಸಂಬಂಧಪಟ್ಟ ತಜ್ಞರಿಗೆಲ್ಲ ವಿಷಯ ತಿಳಿಸಿ ಎಲ್ಲಾಗಿದೆ, ಎಷ್ಟಾಗಿದೆ, ಏನಾಗಿದೆ ನೋಡ್ರಿ ಅಂತ. ಇಲ್ಲ, ಭೂಕಂಪ ಆಗಿಲ್ಲ ಅನ್ನೋ ಮಾಹಿತಿ ಬಂತು. ಭೂಕಂಪ ಆಗಿಲ್ಲ ಅಂತ ಅನ್ನೋ ಮಾಹಿತಿ ಬಂದ್ರೆ ಮನೆ ಹಾಕಿಡುದು, ಕಿಟಕಿಗಳು ಹಾಕೊಳ್ಳಾಡ್ದು, ಮನೇಲಿ ಜೋಡಿಸಿ ಸಾಮಾನುಗಳು ಹಾಕಿ ಬಿದ್ದೋದ್ವು ಅಂತ ಅಧ್ಯಯನ ಮಾಡಿದಾಗ ಅವ್ರಿಗೆ ಸಿಕ್ಕಂತ ರಿಸಲ್ಟ್ ಏನು ಅಂತಂದ್ರೆ, ಮೇಲಿಂದ ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಇರತಕ್ಕಂಥ ಆಯಾ ತಪ್ಪಿ ಸುತ್ತಾ ಇರತಕ್ಕಂಥ ಸಾವಿರಾರು ಕ್ಷುದ್ರ ಗ್ರಹಗಳ ಪೈಕಿ ಒಂದು ಗ್ರಹ ಭೂಮಿಯಿಂದ ಮೇಲೆ 40 ಕಿಲೋಮೀಟರ್ ಎತ್ತರದಲ್ಲಿ ಬ್ಲಾಸ್ಟ್ ಆಗಿತ್ತು. ಭೂಮಿಯಿಂದ 40 ಕಿಲೋಮೀಟರ್ ಎತ್ತರದಲ್ಲಿ ಬ್ಲಾಸ್ಟ್ ಆಗಿದ್ದ ಸದ್ಗೆ ಅಮೆರಿಕದ ಆ ಭಾಗಗಳು ಅಳ್ಳಾಡಿದ್ವು, ಭೂಕಂಪ ಅಲ್ಲ. ಅಲ್ಲಿಗೆ FOPHIS ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಏನಾದ್ರು 99942 ಅಂತಕ್ಕಂಥದ್ದು ಭೂಮಿಗೆ ಒಂದು ಹೊಡೆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೈವಾರ ತಾತಯ್ಯನವರು ಅದನ್ನೇ ಹೇಳಿದ್ದು. 12 ಪಿಡುಗುಲು ಪಗದಿನಾದಂಬವನು ತಲ್ಲಡಿಂಚಿನ ಭೂಮಿ ಅಳ್ಳಾಡೋಗುತ್ತೆ. ಅವರ ಭವಿಷ್ಯವಾಣಿ ಕೂಡ ಇವತ್ತು ನಿಜ ಆಗ್ತಕ್ಕಂಥ ಲೆವೆಲ್ಗೆ ಬರ್ತಾ ಇದೆ. ಕತ್ತೆಗಳಿಗೆ ಕೊಂಬು ಬಂದು, ಎತ್ತಿಗೆ ಮಾತು ಬಂದು, ಇಂಥ ವಿಚಿತ್ರ ವಿದ್ಯಮಾನಗಳು ನಡೀತವೆ ಅಂತ ಒಬ್ಬ ಮಂಟೆ ಸ್ವಾಮಿಗಳು. ನುಚ್ಚಕ್ಕಿ ಮಳೆ ಊದಿ ಒಂದು ದಿನ ಒಪ್ಪತ್ತಾದರೂ ಮಳೆ ಅಂತಕ್ಕಂಥದ್ದು ನುಚ್ಚಕ್ಕಿ ಉಯ್ದಂಗೆ ಉಯ್ದು ಬಿಡ್ತದೆ. ಆ ತರದ ಮಳೆಗಳು ಇವತ್ತು ಆಗ್ತಾ ಇದ್ದಾವೆ. ಇದ್ದಕ್ಕಿದ್ದಂಗೆ 200 ಮಿಲಿಮೀಟರ್ 300 ಮಿಲಿಮೀಟರ್ ಮಳೆಗಳು ಬಂದು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಜೋಡು ಸೂರ್ಯ ಹುಟ್ಟಬೇಕು, ಧೂಮಕೇತು ಮೂಡಬೇಕು.
ಧೂಮಕೇತು ಸೂರ್ಯ ಹುಟ್ಟಬೇಕು, ಧೂಮಕೇತು ಮೂಡಬೇಕು. ಭೂಮಿ ಬಯಲಿಗೆ ಇಳಿಯಬೇಕು, ಜಲದ ಕಣ್ಣು ಬತ್ತು ಹೋಗಿ. ಜಲದ ಕಣ್ಣು ಬತ್ತು ಹೋಗ್ಬಿಟ್ಟು ಭೂಮಿ ಬಯಲಿಗೆ ಇಳಿಯಬೇಕು ಅಂತಂದ್ರೆ ಭೂಕುಸಿತ ಉಂಟಾಗತ್ತೆ. ಭೂಮಿಯ ಒಳಗಡೆ ಅಂತರ್ಜಲವನ್ನ ತೆಗೆದ್ರೆ ಅಂತರ್ಜಲ ನಮ್ಗೆ ಸಿಗ್ತಾ ಇರೋದಲ್ಲಿ ಬಂಡೆಯ ಕೆಳಭಾಗಗಳಲ್ಲಿ ಸಾಂದ್ರತೆ ಆಗಿರ್ತಕ್ಕಂಥ ಅಪಾರ ಪ್ರಮಾಣದ ನೀರನ್ನ ಈಗ ಹೊರಗಡೆ ತೆಗೆದು 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 ಭೂಮಿಯನ್ನ ಏನ್ ಮಾಡ್ತಾ ಇದೀವಿ? ಟೊಳ್ಳು ಮಾಡ್ತಾ ಇದೀವಿ. ಟೊಳ್ಳಾಗಿರೋ ಜಾಗದಲ್ಲಿ ಇರ್ತಕ್ಕಂಥ ನೀರು ಆ ಭೂಮಿಯ ಬ್ಯಾಲೆನ್ಸ್ ಅನ್ನ ಒತ್ತಡದಲ್ಲಿ ಇಟ್ಕೊಂಡು ಕಾಪಾಡ್ತಿದ್ದು ಯಾವಾಗ ನೀರ್ ಖಾಲಿ ಆಗುತ್ತೋ ಭೂಮಿ ಏನಾಗುತ್ತೆ? ಕುಸಿಯುತ್ತೆ. ಅದರಿಂದ ಭೂಮಿ ಬಯಲಿಗೆ ಬರುತ್ತೆ ಅಂತಕ್ಕಂಥದ್ದು ಅವರ ಭವಿಷ್ಯವಾಣಿ ಕರೆಕ್ಟ್ ಆಗಿದೆ. ತೆಂಗಿನ ಬುರುಡೆಯಲ್ಲೂ ಕೂಡ ಒಂದು ತೊಟ್ಟು ಗಂಗೆ ಇರಾಕಿಲ್ಲ. ಎಳ್ನೀರು ಬುರುಡೆ ಒಳಗಡೆ ಇರೋ ನೀರು ಕೂಡ ಬತ್ತಿ ಹೋಗಿರುತ್ತೆ ಅಂತಂದ್ರೆ ಮನುಷ್ಯನ ದೇಹದಲ್ಲಿ ಇರತಕ್ಕಂಥ ರಕ್ತವೂ ಕೂಡ ಬರ್ನ್ ಆಗ್ಬಿಡುತ್ತೆ, ಎಪ್ಪುಗಟ್ಟಿ ಬಿಡುತ್ತೆ. ಅಂತ ತಾಪಮಾನ ಹೆಚ್ಚು ಕಡಿಮೆ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಎಷ್ಟು ಕರೆಕ್ಟ್ ಬರ್ದಿದ್ದಾರೆ. ಕೇಳಪ್ಪ ನನ್ನ ಕಂದ, ನಾಳೆ ಬರುವ ಕಲಿ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ. ಕನ್ನಂಬಾಡಿ ಹೊಡಿಬೇಕು, ಶ್ರೀರಂಗಪಟ್ಟಣ ಮುಳುಗಬೇಕು. ಕನ್ನಂಬಾಡಿ ಹೊಡಿಬೇಕು, ಶ್ರೀರಂಗಪಟ್ಟಣ ಮುಳುಗಬೇಕು. ಕನ್ನಂಬಾಡಿ ಒಡೆದೋಗುತ್ತೆ ಅನ್ನೋದನ್ನ ಬರ್ದಿದ್ದಾರೆ. ಕನ್ನಂಬಾಡಿ ಕಟ್ಟೆಗೂ ಇವ್ರಿಗೂ ಸಂಬಂಧ ಏನು? ಎಷ್ಟು ಇದು ನೋಡಿ. ಶ್ರೀರಂಗಪಟ್ಟಣದಲ್ಲಿ ಪಟ್ಟದ ರಂಗಸ್ವಾಮಿ ಶಿಖರದ ಮೇಲೆ ಇರುವಂತಹ ಕಬ್ಬಿಣದ ಕಾಗೆ ನಾಳೆ ಬಗ್ಗಿ ನೀರು ಕುಡಿಯಬೇಕು. ಶಿಖರದ ಮೇಲೆ ಇರತಕ್ಕಂಥ ಕಬ್ಬಿಣದ ಕಾಗೆ ಬಗ್ಗಿ ನೀರು ಕುಡಿಬೇಕು ಅಂದ್ರೆ ಬಗ್ಗಲ್ಲ, ಅದರ ಕೊಕ್ಕಿನ ಹತ್ರಕ್ಕೆ ನೀರು ಹರ್ಕೊಂಡೋಗುತ್ತೆ ಅಂದ್ರೆ ಆ ಮಟ್ಟದ ಪ್ರವಾಹ ಬರುತ್ತೆ ಡ್ಯಾಮ್ ಹೊಡೆದೋದ್ರೆ ಅಂತಕ್ಕಂಥದ್ರ ಸಂಕೇತವನ್ನ ಇಲ್ಲಿ ಹೇಳಿದ್ದಾರೆ. ಮುಸುಕಿನ ಬೋವಿಯರು ಕಸಿಬಿಸಿಯಾಗಬೇಕು, ಮೇಘಾಲ ಮುಗಿಲನ್ನ ಮೇಘವೇ ನುಂಗಬೇಕು. ಮಳೆನೇ ಇಲ್ದಂಗ ಆಗೋಗುತ್ತೆ. ಅಯ್ಯೋ ಮಳೆರಾಯ, ಮಳೆಯೂ ಕಡಿಮೆ, ಬೆಳೆಯೂ ಕಡಿಮೆ. ಮಳೆನೂ ಇಲ್ಲ, ಬೆಳೆನೂ ಇಲ್ದಂಗೆ ಆಗೋಗುತ್ತೆ. ಅಣ್ಣನ ಹೊಲಕ್ಕೆ ಮಳೆ ಊದ್ರೆ ನಾಳೆ ತಮ್ಮನ ಹೊಲಕ್ಕೆ ಮಳೆ ಇಲ್ಲ. ಹಂಗೆ ಆಗ್ತಾ ಇದೆ. ಅಣ್ಣನ ಹೊಲಕ್ಕೆ ಮಳೆ ಉಯ್ದ್ರೆ ನಾಳೆ ತಮ್ಮನ ಜಮೀನಿಗೆ ಮಳೆ ಇಲ್ಲ. ಹುಚ್ಚನಾಡಿದ ಹುಸಿ ಎಂದು ನುಡಿಯಬೇಡ. ಇವನು ಯಾರೋ ಹುಚ್ಚ ಹೇಳ್ತಾವನೆ ಅಂತ ಅದನ್ನ ನುಡಿಯಕ್ ಹೋಗ್ಬೇಡ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ. ಕೆರೆ ನೀರಿಗೆ ಬಡಿದಾಟ, ಬಚ್ಚಲ ನೀರಿಗೆ ಬಡಿದಾಟ. ಕೆರೆ ನೀರಿಗೂ ಬಡಿದಾಟ, ಬಚ್ಚಲ ನೀರಿಗೂ ಬಡಿದಾಟ. ಅವ್ವ ಮಗಳಿಗೆ ಜಗಳ, ತಂದೆ ಮಕ್ಕಳಿಗೆ ಜಗಳ. ತಂದೆ ಮಕ್ಕಳಿಗೆ ಜಗಳ. ಆಗಬೇಕು ನನ್ನ ಕಂದ, ರಕ್ತದ ಕೋಡಿ ಹರಿಯಬೇಕು. ಊರಿಗೂ ಜಗಳ, ಕೇರಿಗೂ ಜಗಳ. ಊರಿಗೂ ಜಗಳ, ಕೇರಿಗೂ ಜಗಳ. ಆಗಬೇಕು ನನ್ನ ಕಂದ ಮಡಿವಾಳ ಮಾಚಪ್ಪ, ನಾಳೆ ಕಲಿಯ ಒಳಗೆ ಮನೆಗೂ ಕಿತ್ತಾಟ. ಮನೆಗಳಲ್ಲೂ ಕಿತ್ತಾಟಗಳು ಶುರುವಾಗ್ತವೆ. ಮಕ್ಕಳ ಮಾತೆ ಮುಂದು, ನಾಳೆ ತಂದೆ ಮಾತೆ ಹಿಂದೆ ಕಾಣೋ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲಿಯ ಆಟವನ್ನ ನೋಡಿ ತಿಳ್ಕೊಳ್ಳಿ. ಇಷ್ಟು ಮಾರ್ಮಿಕವಾಗಿ ಅವ್ರು ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ಆಶ್ಚರ್ಯ ಪಡ್ತಕ್ಕಂಥ ಸಂಗತಿ ಮಂಟೇಸ್ವಾಮಿಗಳು. ನಾನು ಈ ಒಂದು ವಿಚಾರದಲ್ಲಿ ಮಹಾಕವಿ ವೇಮನವರ ಚರಿತ್ರೆ, ಕೊಡೆಕಲ್ ಬಸವಣ್ಣವರ ಚರಿತ್ರೆ, ಬಬಲಾದಿಗಳ ಚರಿತ್ರೆ, ಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ, ಕಾಲಜ್ಞಾನಿಗಳು ಅಂತ ಕರೆಸ್ಕೊಳ್ತಕ್ಕಂಥ ಕೈವಾರ ತಾತಯ್ಯನವರ ಜೀವನ ವೃತ್ತಾಂತ, ಅವರು ನಡ್ಕೊಂಡು ಬಂದ ರೀತಿ, ಅವರ ಜ್ಞಾನ, ಅವರ ಸಂಪಾದನೆ ಹೇಗೆ ಬಂತು, ಯಾವ ಕೃಪಾಶೀರ್ವಾದ, ಅವರ ಧ್ಯಾನದ ಪರಿಣಾಮ ಏನು ಅಂತಕ್ಕಂಥದ್ರ ಬಗ್ಗೆ ಎಲ್ಲರಿಗೂ ಈ ಎಲ್ಲ ಮಹಾನ್ ದಾರ್ಶನಿಕರ ಕಿರು ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ದಯಮಾಡಿ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ, ದಯಮಾಡಿ ನಮ್ಮ ಕೈಲಿ ಏನಾದ್ರೂ ಒಳ್ಳೇದಾಗಕ್ಕೆ ಸಾಧ್ಯವಾ ಒಳ್ಳೇದ್ ಮಾಡೋಣ. ಕೇಡ್ ಬಯಸ್ತಕ್ಕಂಥದ್ದು ಖಂಡಿತ ಬೇಡ. ಆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ಆ ಕಾಪಾಡ್ಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಆ ಪ್ರಕೃತಿಗೆ ಮೀಸಲಿಟ್ಟಂತ ವಿಚಾರ. ಅದು ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗೋಣ, ಫಲಾಫಲ ಆ ಭಗವಂತನಿಗೆ, ಆ ಗುರುಗೆ ಬಿಟ್ಬಿಡೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಎಲ್ಲ ವೀಕ್ಷಕ ಬಂಧುಗಳು ಇದನ್ನ ಗಂಭೀರವಾಗಿ ಪರಿಗಣನೆ ಮಾಡ್ಕೋಬೇಕು. ಏನಾದ್ರೂ ನಿಮ್ಮಲ್ಲಿ ಪ್ರಶ್ನೆಗಳು, ಅನುಮಾನಗಳು ಏನಾದ್ರೂ ಇದ್ರೆ
ಅದನ್ನು ಸಂಪೂರ್ಣ ನಿವಾರಣೆ ಮಾಡತಕ್ಕಂಥ ಮಹಾನ್ ಜ್ಞಾನಿ, ಮಹಾನ್ ವಿದ್ಯಾವಂತ ನಾನು ಅಂತ ನಾನೇನು ಹೇಳ್ಕೊತಾ ಇಲ್ಲ. ನನ್ನಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ದಯವಿಟ್ಟು ಸಂಪರ್ಕ ಮಾಡಿ ಅಂತ ತಮ್ಮಲ್ಲೆಲ್ಲರಲ್ಲೂ ನನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಮಾತುಗಳಿಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.